ದೇವರಳಿತ ಬಡವರಾದ್ರೆ ತಾಳಿ ಕೊಡಿ ಮರಿ ಕಡಿ ಅಲ್ಲ, ಒಂದು ಕಸ ಹೊಡಿರಿ ಪರವಾಗಿಲ್ಲ. ಕೂಲಿ ಮಾಡ್ತೀರಾ ನೀವು? ಕೂಲಿ ಮಾಡಿ ತಾಳಿ ಕೊಡು ನಾನು ಜೀವ ಉಳಿಸ್ಕೊಡ್ತಾ ಇದ್ದೇನೆ. ಇನ್ನೊಂದ್ಸತಿ ಹೇಳ್ಬಿಡಿ ಬಂದ ಕಡೆ. ಇಲ್ಲಿ ನೋಡಿ, ಒಂದು ಹೇಳ್ತೀನಿ ಕೇಳಿ, ನಿಮ್ಗೊಂದು ವಿನಂತಿ ಇಷ್ಟೇ, ಹೆಣ್ಮಕ್ಳ ಮೈ ಮಂದಿರೋ ತಾಳಿ ಹಾಕುಂತ ಯಾವ ದೇವ್ರು ಕೇಳಲ್ಲ. ದಯವಿಟ್ಟು ನೀವು ತಾಳಿ ಹಾಕ್ಬೇಡಿ. ಬಡವ್ರ ಬಗ್ಗರು ಮರಿ ಕಡಿತೀನಿ ತಾಳಿ ಕಡಿತೀನಿ ಬೇಡ, ಕಸ ಹೊಡೆದ್ಬಿಡಿ. ಪಾಪ ಕೈ ಕೊಡಿ, ಅಮ್ಮ ಕೈ ಕೊಡಿ. ಒಂದ್ ನಿಮಿಷ ಪಾಪ ನಿಂತ್ಕೊಳ್ಳವ. ಈಗ ಆಯ್ತು ಅಕ್ಕ, ಅಕ್ಕ ಮಗ ಚೆನ್ನಾಗಿ ಚಿಕ್ಕಪ್ಪನು ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ಅಂತೆಲ್ಲ ಆಶೀರ್ವಾದ ಮಾಡ್ರಪ್ಪ. ಚಿಕ್ಕಪ್ಪ ನಾನು ಮತ್ತೆ ಮರ್ಗಿರ್ತೀಯ? ನಾನು ನಿನ್ನ ಮೈದ್ನ, ಅವ್ರು ಚಿಕ್ಕಪ್ಪ, ನಿನ್ನ ಗಂಡ ತಮ್ಮ. ಹೊಡ್ಕೊಳಿಸ್ತಾ ಆಯ್ತು. ಅಣ್ಣ ಹೋಗ್ಬಿಟ್ರ ಏನಾಯ್ತು ಅಣ್ಣಂಗೆ? ತೊಳಿ ನೀವು ಹುಡ್ಕು. ಅದಕ್ಕೆ ಇಲ್ಲಿ ನೀನು ಯಾವತ್ತು ಅದಕ್ಕೆ ತಲೆ ಕೆಸ್ಕೊಬೇಡ. ಯಾರು ಮಾಡ್ಕೊಳ್ಳೋದು ಬೇಡ ಅಲ್ವಾ ಯಜಮಾನ್ರಿಲ್ಲ ಅಂತ. ಯಾಕೆಂದ್ರೆ ಅದು ಯಾರು ಮಾಡ್ಕೊಳ್ಳೋದಲ್ಲ ಅಲ್ವಾ? ನೀನು ಹುಡ್ಕೋ, ನೀವು ಹುಡ್ಕೋಕೈತಿನ ಈಕೋ ನೀನು ಇಲ್ಲಿಗೆ ಬಾಕ, ತಲೆ ಕೆಸ್ಕೊಬೇಡ. ನಾನು ಅದಕ್ಕೆ ತಲೆ ಕರಿತೀನಿ, ತಲೆ ಕೆಸ್ಕೊಬೇಡ. ಯಾರೇನು ನಾನು ಯಾರು ಮಾಡ್ಕೊಳಲ್ಲ, ಯಾಕೋತಾ ನಾವೆಲ್ಲ ಅನುಭವಿಸಿ ಬಂದಿದ್ದೀವಿ. ಕಂಡರ ಬಗ್ಗೆ ಆಗಲ್ಲ ದೊಡ್ಡ ವಿಷಯ ಅಲ್ಲ ಅಲ್ವಾ? ನನ್ನ ಮಗಳಿಗೆ ಚಿಕ್ಕಪ್ಪ ಅನ್ಬೇಕು, ಮತ್ತೆ ಗುದ್ದುಬಿಟ್ಟು ನಾನು ನಿನ್ನ ಗುದ್ದಾಡ್ರ ಸಾಯಿರ ನಿಮ್ಮ ಹೋಗ್ರಿ ಮನೆಗೆ. ಈರುಳ್ಳಿ ಬೆಲ್ಲ ಶುಂಠಿ ಅಂತ ಹೇಳ್ತಾನೆ, ನೆನಪಿದ್ಯಾ? ನಂದ್ರಿಗಳ ಹೇಳ್ಕೊಂತಿಯಲ್ಲ, ಈರುಳ್ಳಿ ಬೆಲ್ಲ ಕೋಳಿ. ಆಮೇಲೆ ಅಕ್ಕ ರಾತ್ರಿ ಗಿದ್ದ ನಡೀತಾನೆ ಮನೆಗೆ. ಇವು ಹಿಂಗಾಗಿದ್ರೆ ಇವು ದೇವ್ರ ಮೈ ಮೇಲೆ ಹಾಕಿದೀವಿ ಅಂತ ಅರ್ಥ. ಅದ ಇನ್ನೇನು ಹುಡ್ಕೋಬೋದಕ್ಕ. ನೀವು ಡೇಟ್ ಆಗಲ್ಲ ಹುಡ್ಕೊಳ್ಳಿ, ವಾರ ಹುಡ್ಕೊಂಡು ಪೂಜೆ ಮಾಡಿ. ಅಲ್ಲ ಹುಡ್ಕೊಂಡ್ ಮಾಡ್ಬೋದು, ಡೇಟ್ ಆಗಿಲ್ಲ ಹುಡ್ಕೋಬ ಆದ ಹುಡ್ಕೋಬೇಡಿ. ಬಂದಿರ್ ಕೈತೆ ನೀನುವೆ ಮಾತಾಡ್ಲೇ ಇಲ್ಲ. ನೀನು ಈಗ ಬಂದಿರ ಅವ್ರು ಯಾರೋ ಇಲ್ಲೊಬ್ರು ಮೇಲ್ಕೊಂಡ ಆಂಟಿ ಎರಡಿದಾವೆ, ಯಾರಿಗಾರ ಕೊಡೋಣ ಬಿಡೋಣ. ಇಲ್ಲೊಬ್ರು ಮೇಲ್ಕೋಟೆ ಅರ್ಥ ಆಗತ್ತದ್ರ? ಯಾರಿಗೆ ಸಹಾಯ ಮಾಡಂಗೆ ಗೊತ್ತಾ? ಯಜಮಾನ್ರು ತೀರೋದಾರ ಅಂತಾರಲ್ಲ, ಅವ್ನಿಗೆ ಕೇಳಕ್ಕೆ ಕಾಣೋದು ಬೇಡ. ಅವ್ರಿಗೊಂದು ಸ್ಯಾರಿ ಕೊಡೋಣ. ಈಗ ಮಕ್ಕಳಿದ್ದಾರೆ ಕೆಲವರೆಲ್ಲ, ಮಗ ಹೊಡಿತಾನೆ ಸರಿ ಕೊಡಲ್ಲ ನಾನು, ಯಾಕಂದ್ರೆ ನಿಮ್ಮ ಮಕ್ಕಳು ಸರಿ ಕಲಿಸಿ ಬುದ್ಧಿ ಕಲಿಸಿಲ್ಲ ಅಂತ. ಗಂಡಿದ್ದಾನೆ ಅಂದ್ರೆ ಸರಿ ಕೊಡಲ್ಲ, ಬೇಜಾರು ಮಾಡ್ಕೊಬೇಡಿ. ಮಗಿದ್ದಾನೆ ಅಂದ್ರೆ ಕೊಡಲ್ಲ. ಯಾರಿಗೆ ಮಕ್ಕಳಿಲ್ಲ, ಮೆಜಾರಿಟಿನ ಮಕ್ಕಳಿಲ್ಲ, ಹ್ಯಾಂಡಿಕ್ಯಾಪ್ ಮಕ್ಕಳು ಕರ್ಕೊಂಡು ಅಂಥದ್ದು ಒಂದು ಸರಿ ಕೊಡೋಣ. ಸುಮ್ಮನೆ ಎಲ್ಲರೂ ಸರಿ ಕೊಡಿ ಅಂತ ಕೇಳಬೇಡಿ. ಅಂತ ನಾನು ಏನು ದುಡ್ಡು ಮಾಡಿ ಇನ್ನೊಂದು ಕೆಲಸ ಮಾಡಿ ಎಲ್ಲ 5 ಸಾವಿರ ಹಾಕಿ ಸೇರಿ ಏನಾದ್ರು ಕೊಡ್ತೀನಿ. ಬೇಡ, ಅನ್ನ ಇದ್ದು ಬೆಳಕೆ ಬೇಡ ಅಲ್ವಾ? ಹೇಳ ಅಮ್ಮ, ಕೊಟ್ಟಿಸ್ಕೊಬೇಡಿ, ಬಿಟ್ಕೊಡಿ ಅಮ್ಮ. ನೋಡಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸರಿ ಹೇಳ್ತೀನಿ, ಆಡ್ಕೋಬೇಡಿ ಯಾರು. ನಮ್ಮ ಹೆಂಡತಿ ಸೀರೆ ಕೊಡ್ತೀನಿ ಹೇಳು. ದುರ್ಗಮ್ಮನ ಸತ್ತವ ನಾನು ಸೀರೆ ಕೊಡ್ತೀನಿ. ಇಟ್ಕೊಳ್ಳಿ ಅಮ್ಮ, ಬಂದ್ಬಿಟ್ಟಿದೆ ನಿಮ್ಗೆ ಅದೃಷ್ಟ, ಬಂದ್ಬಿಟ್ಟಿದೆ. ಬಂದರೆ ಇಟ್ಕೊಳ್ಳಿ. ಯಾಕೆಂದ್ರೆ ಯಾವತ್ತು ಚಿಕ್ಕಂದಿನ ಮಜಾ ಕೊಟ್ಟರೆ ಮಜಾ ಬರ್ತದೆ ಅಲ್ವಾ? ಚಿಕ್ಕಂದಿನ ಮಜಾ ಬರಲ್ಲ. ಯಾರಿಗೆ ಕೊಡೋಣ ಗೊತ್ತಾ? ನನ್ನ ಅಪ್ಪ ಅಮ್ಮ ನೋಡಿಲ್ಲ ಅಂತ. ನೀವು ಅಪ್ಪ ಅಮ್ಮ ನೋಡಿಲ್ಲ ಅಂತಕ್ಕಂಥ ಯಾರು ಬಂದಿರಿ? ಅಲ್ಲ ತಂಗಿ, ಆಡ್ಕೊಂಡು ಅವಶ್ಯಕತೆ ಇಲ್ಲ. ಯಾರು ಬಂದಿರಿ ತಂಗಿಯರ? ತವ್ರ ಮನೆ ನಿಮಗೆ ವರ್ಷ ಬಾಣ ಕೊಡ್ತೀನಿ ನಾನು. ಇನ್ನು ಗೌರಿ ಹಬ್ಬ ಸಪ್ಪ, ಈ ಗೌರಿ ಹಬ್ಬ ತಿಂಗಳು ಇಡೀ ದಿವಸ ಬಂದರೆ ಬಾಣ ಕೊಡ್ತೀನಿ. ನೋಡಿದ್ದೀರಾ? ತಗಮ್ಮ ನೀವು ಅವಲೇ ಒಂದು ಏನೋ ನೀವು ಇಟ್ಕೊಳ್ಳಮ್ಮ. ಊರು ಬೇಡ, ಮದ್ದೂರಾಗೆ ನಿಮ್ಮೂರಾಗೆ ಬರಕಾಲ ಬಂದು ಮತ್ತೆ ಮದುವೆ ತರಬಿಟ್ಟು. ನಾನು ಸಾಮಾನ್ಯವಾಗಿ ಲಾರಿ ಡ್ರೈವರು, ಟೂರಿಸ್ಟ್ ಡ್ರೈವರು, ಬಸ್ ಡ್ರೈವರ್. ನಾನು ಆದಷ್ಟು ಆಲ್ಮೋಸ್ಟ್ ಎಲ್ಲ ಡೆಲ್ಲಿ ತಗೊಂಡು ತಿರುಗಿದ್ದೀನಿ. ಸುಮಾರು ಒಂದು 8 ವರ್ಷ ಮಾತಾಡ್ತೀನಿ. ಓದಿರೋದು ಬರೀ 5ನೇ ಕ್ಲಾಸ್ ಅಷ್ಟೇ ನಾನು. ಆದರೆ ಭಾಳಷ್ಟು ಊರುಗಳು ತಿರುಗಿದ್ದೀನಿ. ಬಡವ್ರು ಯಾರು ಬಂದಿರೋದು? 2 ಸೀರೆ ಅಷ್ಟೇ, ಸುಮ್ಮನೆ ಎಲ್ಲ ಕೇಳ್ಬೇಡಿ. ಯಾರು ಹ್ಯಾಂಡಿಕ್ಯಾಪ್ಟ್? ಯಾರು ಹ್ಯಾಂಡಿಕ್ಯಾಪ್ಟ್ ಮಗು ಇದೆ, ಬರೀ ಕೊಡೋಣ ಒಂದ್ಸರಿ. ಇಂಥರಿ ಕೊಡೋಣ. ಯಾರಪ್ಪದು? ಮಗ ಮನೆಗೆ ಹೋಗಿ ಹೇಳ್ಬಿಡು, ಬಲ ಅರ್ಜೆಂಟ್ ಮಾಡ್ತಾನೆ. ಇದು ಈಗ ಮಜಾ ಬರುತ್ತಾ? ಕಿರ್ಕೊಂಡು ಮಜಾ ಬರ್ತಾ ಹೇಳಿ. ಒಂದು 2 ನಿಮಿಷ ವೇಟ್ ಮಾಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ಕಟ್ಬಿಡ್ತೀನಿ, ಅವಾಗ ಮಗನ ತೇರ್ತಾಕ್ಬಿಡ್ತೀನಿ.
ಮಾವರೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅತ್ತೆ ಅವರೇ ನನ್ಗೂ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ. ಅವ್ರಿಗೆ ನಾವು ಎಲ್ಲ ಸುತ್ತ ದೇವ್ರ ಮಾಡೋದು ಅವ್ರೊಬ್ರು ಮಾಡಿದ್ರೆ ಸಾಕು. ಅವ್ರೊಬ್ರು ಹಸು ಅನ್ನೋದು ನಮ್ ತೊಗ್ಬಿಡು. ನಿನ್ನ ಮನೆಗೆ ನಾವು ಬಂದ್ರೆ ತಮ್ಮನೇ ನೋಡ್ಕೊಳ್ಳಲ್ಲ ನೀನು. ಅತ್ತೆ ಮಾವ ನೋಡ್ಕೊಂಬಿಟ್ಟು ನಾನೇ ಮಾಡ್ತೀಯ ಅಣ್ಣ ರೀತಿ ನೋಡ್ಕೊತೀನಿ. ಶುಗರ್ ಆಗಿದೆ, ಕ್ಯಾನ್ಸರ್ ಆಗಿದೆ ಅನ್ನೋದು ನಮ್ಮ ಭ್ರಮೆ. ಸತ್ತೋಗ್ಬಿಡ್ತಾರೆ. ಈ ಉದಾಹರಣೆ ನಂಗೆ 30 ವರ್ಷ ಯಾರು ಬಿಡ್ತೀನಿ ಮುಂದೆ ಕಟ ಅಲ್ಲಾಡ್ತೀನಿ. ಮಮ್ಮಗೆ ಹೇಳಿದಂತೆ ಮಗ ಸತ್ತೋಗ್ತಾನೆ ಮಗ ಅಂತ ಹೇಳಿದ್ನಂತೆ. 43 ಸತ್ತೇ ಇಲ್ಲ.